ಜಟಕಾ ಪುಷ್ಪ, 2 ಪೇಪರ್ ಇದೆ ನನ್ನ ಹತ್ರ. ಒಂದು ನಿಮ್ ನಿಕಾಹದು, ನೀವು ನಿಕಾಹ ಆಗಿದ್ದೀರಿ ಅನ್ನೋದು ಅವ್ರು ಮಸ್ಜಿದಲ್ಲಿ ಕೊಟ್ಟಿರೋದು. ಇನ್ನೊಂದು, ನಾನು ಈ ತರ ಧರ್ಮ ಪರಿವರ್ತನೆ ಮಾಡ್ಕೋತಾ ಇದ್ದೀನಿ ಅಂತ ನೀವು ಬರ್ಕೊಟ್ರೋದಮ್ಮ. ಈ ಅಫಿಡವಿಟ್ ಅಲ್ಲಿ ಹೆಸರು ಮಾತ್ರ ಈ ಬದಲಾಯಿಸಿದ್ರು ಅಂತ ಹೇಳ್ತೀರಿ, ಹೆಸರು ವಿಚಾರವೇ ಇಲ್ಲ ಇದ್ರಲ್ಲಿ. ನಾನು ಇಸ್ಲಾಮೀಯ ಧರ್ಮವನ್ನ ಸೇರ್ತಾ ಇದ್ದೀನಿ ಅಂತಾನೆ ಇದೆ. ಅದೇ ತರ ಮೇಡಮ್ ಕರ್ಕೊಂಡೋಗಿ ನಮ್ಮ ಅತ್ತೆ ಕರ್ಕೊಂಡೋಗಿ ಮಾಡ್ತಿದ್ವಿ. ಮಾಡ್ಸಿದ್ದು ಅಂದ್ರೆ ನಿಮಗೆ ಹೇಳ್ದೆ ಮಾಡಿದ್ರ ಇದನ್ನ? ಇಲ್ಲ ಮೇಡಮ್, ನಿನ್ಗೆ ಹೆಸರು ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಬರೀ ಹೆಸರು ಬದಲಾಯಿಸಕ್ಕೆ ಯಾರು ಮಾಡ್ಕೊಟ್ಟು? ನನಗೆ ಗೊತ್ತಿಲ್ಲ ಮೇಡಮ್, ಹೆಸರು ಚೇಂಜ್ ಮಾಡ್ಬೇಕು, ನೀವು ಮುಸ್ಲಿಮ್ಗೆ ಸೇರಿಸ್ಬೇಕು ಅಂತ ಹೇಳ್ದೆ ಮಾಡಿದ್ರೆ? ಮುಸ್ಲಿಂ ಸೇರ್ಸ್ಕೊಂತೀನಿ, ನಮ್ಮ ಹುಡುಗನ್ ಮದ್ವೆ ಆಗಿದ್ಯಾ, ನಮ್ ಕ್ಯಾಸ್ಟ್ ನಾನು ನಿಮ್ಮನ್ನ ಸೇರಿಸ್ಕೊಂತೀನಿ ಅಂದ್ಬಿಟ್ಟು ನನ್ನ ಕರ್ಕೊಂಡೋಗಿ ತರ ಮಾಡ್ಕೊಂಡು ಬಂದಿದ್ದೀನಿ ಅಲ್ವಾ. ಅಂದ್ಮೇಲೆ ನೀವು ಈಗ ಕಾನೂನು ಪ್ರಕಾರ ಮುಸ್ಲಿಂ, ನೀವು ಹಿಂದೂ ಅಲ್ಲ. ಹೌದು ನೀವು ಆಚರಣೆ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಕಾನೂನು ಪ್ರಕಾರ ನೀವು ಮುಸ್ಲಿಂ. ಸರಿ, ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗಿದ್ವಿ ಅಂತಲ್ಲ? ಅದೇ ಮೇಡಮ್, ನಿಕಾಗ್ ಮುಂಚೆ ನಾವಿಬ್ರು ಮದ್ವೆ ಮಾಡಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಲ್ಲ ಅಂತ ಹೇಳ್ತಾರಲ್ಲ? ದೇವಸ್ಥಾನದಲ್ಲಿ ಅವ್ರು ನನ್ನ ತಾಳಿ ಕಟ್ಟಿದಾರೆ ಮೇಡಮ್. ಇಲ್ಲ ಅಂತ ನನ್ನ ಫೋಟೋ ಇದೆ ಮೇಡಮ್, ಅಂದ್ರೆ ಜೊತೆಲಿ ನಿಲ್ಸ್ಕೊಂಡು ಇಡಿಸ್ಕೊಂಡಿಲ್ಲ, ನನ್ನ ದೇವಸ್ಥಾನದಲ್ಲಿ ಅವ್ರು ತಾಳಿ ಕಟ್ಟಿ ನನ್ನ ಕರ್ಕೊಂಡೋಗಿ ಫೋಟೋ ಇಡ್ಸಿರೋದು ಫೋಟೋ ಇದೆ. ಮದ್ವೆ ಆಗೇ ಇಲ್ವಾ ನಾವು? ಲಕ್ಷ್ಮೀ ದೇವಸ್ಥಾನದಲ್ಲಿ ನನ್ನ ಮದುವೆ ಮಾಡ್ಕೊಂಡಿಲ್ಲ. ನಿಕಾ ಆದ್ಮೇಲೆ ಎಷ್ಟು ದಿವಸ ನೀವು ಹೋಗಿ ಅವ್ರ ಜೊತೆಗಿತ್ತು? ನಿಕಾ ಆದ್ಮೇಲೆ 2 ತಿಂಗಳಿದ್ದೆ ಮೇಡಮ್, ಅವ್ರ ಮನೆ ಹತ್ರ. 1 ತಿಂಗಳು ಎಷ್ಟು ದಿವಸ ಇದ್ರು? ನಿಕಾ ಆದ್ಮೇಲೆ ಅವ್ರ ಅಕ್ಕನ ಮನೆ ಸ್ವಲ್ಪ ದಿವಸ ಇಟ್ಟಿದ್ರು ಮೇಡಮ್. ಮುಸ್ಲಿಮರ ಜೀವನ ಶೈಲಿ ಅಲ್ಲೇನ್ ಕಲ್ತ್ರಿ ನೀವು ಅವ್ರ ಅಕ್ಕನ ಮನೆ? ಅವ್ರ ಅಕ್ಕನ ಮನೇಲಿ ಅವ್ರ ಅಕ್ಕನ ಮಕ್ಕಳೆಲ್ಲ ನನಗೆ ಮುಸ್ಲಿಂ ಅದೇ ನಮಾಜ್ ಮಾಡ್ತಾರಲ್ಲ ಮೇಡಮ್, ಅದನ್ನ ಹೇಳ್ಕೊಡ್ತಿದ್ರು. ಅದಲ್ದೆ ಇವ್ರ ಅಣ್ಣ ಒಂದು ಕನ್ನಡಕ್ಕೆ ಕನ್ವೆಂಟ್ ಆಗಿರೋಂಥದ್ದು ಒಂದು ಕುರಾನ್ ತಂದ್ಕೊಡ್ತೀನಮ್ಮ, ಓದ್ಕೋ ಅಂತ ಹೇಳಿದ್ರು. ಕುರಾನ್ ಯಾವ್ದು ನಾನು ತಂದ್ಕೊಟ್ಟಿಲ್ಲ. ಅವ್ರು ತಂದ್ಕೊಟ್ಟಿದ್ರು ಮೇಡಮ್, ಅದು ನಮ್ಮ ಮನೇಲೆ ಇದೆ. ಇನ್ನು ನಮ್ಮ ತಾಯಿ ಮನೇಲಿ ಸಹಾಯ ಮಾಡಿಲ್ಲ, ನೀವೇನು ಕಲ್ತಿಲ್ಲ ಅಲ್ವಾ? ಮತ್ತೆ ಏನ್ ನಿಮ್ಮಿಂದ ಯಾವ್ದು ಪ್ರಯತ್ನಗಳು ನನಗೆ ಕಾಣಿಸ್ತಾ ಇಲ್ವಲ್ಲಮ್ಮ? ಗಂಡ ಹೆಂಡತಿ ಹೊಂದ್ಕೊಳ್ಳೋದು ಅನ್ನೋದು ಎಲ್ಲಾ ರೀತಿಲೂ ಇರ್ಬೇಕಲ್ವೇನಮ್ಮ? ನಿಮ್ಮಿಂದ ಏನ್ ಪ್ರಯತ್ನ ಆಗಿದೆ ಅಮ್ಮ? ಅವ್ರ ಕೆಲ್ಸದಲ್ಲಿ ಏನ್ ಮೇಡಮ್, ನಾನು ಮುಸ್ಲಿಂ ತರ ನಮಾಜ್ ಮಾಡ್ಬೇಕು, ನಮಾಜ್ ಮಾಡ್ತೀನಿ. ನಮಾಜ್ ಬಿಟ್ಟು ನನಗೆ ಅವ್ರ ಭಾಷೆ ಒಂದ್ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಭಾಷೆ ನಾನು ಮಾತಾಡ್ತೀನಿ ಅಷ್ಟೇ ಮೇಡಮ್. ನನಗಿನ್ನೇನು ಅವ್ರು ನನಗೇನು ಕಲ್ಸ್ಕೊಟ್ಟಿಲ್ಲ. ಅಲ್ಲ ಮೇಡಮ್, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಮೇನು. ನೀವ್ ಹೇಳ್ಕೊಡ್ಬೋದಾಯ್ತಲ್ಲ, ನೀನ್ ಈ ತರ ಇರ್ಬೇಕು. ನಿನಗೆ 2 ಸತಿ ಹೇಳಿದೀನಿ, ನಿನ್ಗೆ 2 ಸತಿ ಹೇಳ್ಕೊಟ್ಟಿಲ್ಲ. ನಿನ್ಗೆ ಏನ್ ಹೇಳ್ಕೊಟ್ಟು? ಯಾವತ್ತಾರ ಒಂದ್ ಸಲ ಬದುಕಿದ್ಯಾ? ತಾಳಿ ಹಾಕಂತ್ಯಾ, ಬಟ್ಟಿ ಕಂತ್ಯಾ, ಓಡಾಡ್ತೀಯ ಬೀದಿ ಬೀದಿ. ಸರಿ ಆಯ್ತು, ನೀನ್ ನನ್ ಮನೇಲಿ ಇರುವಾಗ ನೀನು ದೇವ್ರ ಕುಂಕುಮ ಇಕ್ತಿದ್ದೆ ತಾನೆ? ಯಾರು ನೀನ್ ಬಲ್ಲಂತ ಒಂದ್ ದಿವಸ ಅಂತ ಮಾತ್ರ ಇಟ್ಕೊಂಡಿದ್ದೀನಿ ನಾನು. ಹೌದು, ನನ್ ಜೊತೆ ಇರೋ ಫೋಟೋಗಳೆಲ್ಲ ನೀನ್ ದೇವ್ರ ಕುಂಕುಮ ಇಕ್ಕಿದ್ಯಾ? ಹೌದು, ಇಟ್ಕೊಂಡಿದ್ದೀನಿ. ಬೊಟ್ಟಿಕ್ತಿಯಾ ಅಂತ ಒಂದ್ ಹೇಳ್ತೀಯಾ? ನೀನೇ ಇಡ್ತಿದ್ದೆ ತಾನೆ? ನಾನು ಇಡ್ತಿದ್ದೆ, ಇಲ್ಲ ಅಂತಲ್ಲ. ದೇವಸ್ಥಾನ ಕರ್ಕೊಂಡೋದಾಗ ಇಡ್ತಿದ್ದೆ. ಯಾವ್ದು ಎಲ್ಲ ದೇವ್ರು ಒಂದೇನೆ ತಾನೆ. ಆಮೇಲೆ ತಿರ್ಗಾ ಕರ್ಕೊಂಡಾಗ ಮದುವೆ ಮಾಡ್ಕೊಂಡು ಒಂದ್ ದಿವಸ ಯಾವತ್ತಾರು ಬದುಕಿದೀನಿ, ಅದನ್ನ ತೋರ್ಸು. ಏನ್ ಬದುಕಿದ್ಯಾ? ಒಂದ್ ದಿವಸ ಆದ್ರೂ ಯಾವತ್ತಾರ ಏನಾದ್ರು ಮಾಡಿದ್ಯಾ? ಏನ್ ಮಾಡ್ಬೇಕಿತ್ತು? ನೀನ್ ಕೇಳ್ಬೇಕಿತ್ತು, ನೀನ್ ಈ ತರ ನಡ್ಕೋ ಅಂತ. ನಾನ್ ನೀನ್ ಹೆಂಗ್ ಹೇಳಿದ್ರೆ ನಾನು ಹಂಗ್ ಕೇಳಿದ್ದೀನಿ. ಕೇಳಿಲ್ವಲ್ಲ ನೀನು? ನನಗೆ ಅವಶ್ಯಕತೆ ಇರ್ಲಿಲ್ಲ ಇನ್ನೊಂದು ಮದುವೆ ನನಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ನೀನ್ ಹಿಂಗ್ ಮಾಡಕ್ಕೆ ನಾನು ಇನ್ನೊಂದು ಮದುವೆ ನಿನ್ಗೆ ಹೇಳ್ಬಿಟ್ಟೆ ಮಾಡ್ಕೊಂಡು. ನನ್ಗೆ ಹೇಳಿಲ್ಲ ನೀನ್ ಮದುವೆ ಮಾಡ್ಕೊಂಡು. ಹೇಳ್ಬಿಟ್ಟೆ ಮಾಡ್ಕೊಂಡು. ನೀನ್ ನನ್ಗೆ ಹೇಳಿಲ್ಲ ಯಾವುದೇ ಹೆಂಡತಿ ತಂದ್ಕೊಡ್ತೀನಿ. ಇದೇ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ನಿನ್ನ ಹತ್ರ ಫೋಟೋ ಇಲ್ಲ. ಯಾವ ಹೆಂಡತಿನೂ ನಾನು ಇನ್ನೊಂದೇ ಹುಡುಗಿನ ಮದುವೆ ಮಾಡ್ಕೊಂಡು ಯಾರು? ಈಗ ಕತೆ ಬೇಡ, ನಾನು ನಿನಗೆ ಫೋಟೋ ತಂದು ತೋರಿಸಿದ್ದೀನಿ ಇಲ್ವಾ? ಅದು ಮದುವೆ ಆದ ಮೇಲೆ ನೀನ್ ತಂದು ತೋರಿಸಿದ್ರೆ ಹುಡುಗಿ ಫೋಟೋ ನಾನು ಇದೇ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ನೀನೇನಂದೆ ಈ ಹುಡುಗಿ ಕಪ್ಪಗೆ ಇದೆ, ಬೇಡ ಮದುವೆ ಮಾಡ್ಕೋಬೇಡ, ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋ. ನಾನು ಏನ್ ಮೆಂಟ್ಲು? ನೀನ್ ಮದುವೆ ಮಾಡ್ಕೋತಿದ್ಯಾ ಅಂತ ಗೊತ್ತಿದ್ರು ಹುಡುಗಿ ಸರಿ ಇಲ್ಲ, ಕಪ್ಪಗಿದ್ದಾಳೆ ಅಂತ ಹೇಳಕ್ ನಾವೇನ್ ಹುಚ್ಚಿನ? ಪುಷ್ಪ, ಎಷ್ಟು ವರ್ಷ ನೀವು ಅವ್ರ ಜೊತೆ ಸಂಸಾರ ಮಾಡಿದ್ದೀರ? ನಾನು ಮದುವೆಗೆ 8 ವರ್ಷ ಆಯ್ತು ಮೇಡಮ್. ನೀವು ಎಷ್ಟು ವರ್ಷ ಗಂಡನೊಂದಿಗೆ ಒಂದು ಮನೆಯಲ್ಲಿದ್ದು ಸಂಸಾರ ಮಾಡಿದ್ದೀರಿ? ಈಗ 3 ವರ್ಷದಿಂದ ಇಲ್ಲ ಮೇಡಮ್. ಅದಕ್ ಮುಂಚೆ 4 ವರ್ಷ ಒಟ್ಟಿಗಿದ್ರ ಇಬ್ರು? ಎಲ್ಲಿದ್ರಿ? ಅಂದ್ರಳ್ಳಿ ಮೇಡಮ್. ಇದ್ದಕ್ಕಿದ್ದಾಗ ಒಂದಿನ ಹೋಗಿ ಬೇರೆ ಮದುವೆ ಮಾಡ್ಕೊಂಡ್ ಬಂದ್ರ? ಸ್ವಲ್ಪ ದಿವಸ ಅವ್ರ ತಾಯಿ ಮನೇಲಿ ಇದ್ರು, ಕೆಲ್ಸ ಇದೆ ನನಗೆ. ಸ್ವಲ್ಪ ದಿವಸ ಅಂದ್ರೆ ಎಷ್ಟು ದಿವಸ? 2-3 ತಿಂಗಳಿದ್ರು ಮೇಡಮ್. ಇಲ್ದಿದ್ರೆ 3.5 ವರ್ಷ ಒಟ್ಟಿಗಿದ್ರ ಇಬ್ರು? ಮೇಡಮ್. ಹೌದೇನಪ್ಪ, 3.5 ವರ್ಷ ಸಂಸಾರ ಮಾಡಿದ್ದೀರಲ್ಲಪ್ಪ? ಮಾಡಿಲ್ಲ ಮೇಡಮ್, ನಾನು ಪ್ರತಿ ದಿವಸ ಕೆಲ್ಸಕ್ಕೆ ಹೋದ್ರೆ ಹಾಲ್ಟಿಂಗ್ ಹಸಿಗೆ ಹೋಗ್ತಾ ಇದ್ದೆ. ನನ್ ಹತ್ರಲ್ಲೂ ಕೆಲಸ ಮಾಡ್ತಾ ಇರ್ಲಿಲ್ಲ, ನಾನು ಹಾಲ್ಟಿಂಗ್ ಹಸಿಗೆ ಒಟ್ಟಿಗಿದ್ದಿದ್ದು. ಹೌದಾ? 3.5 ವರ್ಷ? 3 ವರ್ಷ ಒಟ್ಟಿಗೆ ಇರ್ಲಿಲ್ಲ ಮೇಡಮ್. ನಾವು
ಬಂದ್ರೆ ನಾನು ಅಮ್ಮಮ್ಮ 15 ದಿವಸಕ್ಕೆ 20 ದಿವಸಕ್ಕೆ ಒಂದೇ ಸತಿ ಬರ್ತಾ ಇದ್ದೀನಿ ಮನೆಗೆ. ಹೊಡ್ಸಿದ್ ಹೌದೇನಮ್ಮ? ಅದೇನೋ ರೌಡಿಗಳನ್ನ ಅದು ಇಟ್ಕೊಂಡು ನನಗೆ ಗೊತ್ತಿಲ್ಲ ಮೇಡಮ್. ಅವಾಗ ನಾನು ಅಣ್ಣನ ಮನೆಗೆ ಹೋಗಿದ್ದೆ, ನಮ್ ದೊಡ್ಡಪ್ಪ ಅವ್ರ ಮನೆಗೆ. ಆಗ ನನಗೆ ಈ ಕಂಕಳಲ್ಲಿ ಒಂದು ಗೆಡ್ಡೆ ಬಂದ್ಬಿಟ್ಟಿದೆ ಮೇಡಮ್. ಆವಾಗ ನಾನು ಅಲ್ಲೇ ಇದ್ದೆ ಒಂದ್ 2 ದಿವಸ. ಆವಾಗ ನಾನು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾಗ ಇವರು ಪೊಲೀಸ್ನವ್ರು ಫೋನ್ ಮಾಡ್ಬಿಟ್ಟು ಈ ತರ ಅಕ್ರಮ್ ನಿಮ್ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದಾರಪ್ಪ ಬಾಪ ಸ್ಟೇಷನ್ಗೆ ಅಂತ ತಕ್ಷಣ ಇವರು ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಂಡ್ರು. ನನಗೆ ಮನೆ ಗೊತ್ತಿಲ್ಲ ಮೇಡಮ್. ಆ ತರ ಫೋನ್ಗಳು ನನಗೆ ಸುಮಾರು ಗೊತ್ತಾಯ್ತು, ನನಗೆ ನಮ್ಮ ತಾಯಿಗೆ ಮತ್ತೆ ನಮ್ಮ ಅತ್ತೆ ಮನೆ ಕಡೆಯವ್ರಿಗೆ. ನನಗೆ ಅವಾಗ ಮನೆ ಗೊತ್ತಿಲ್ಲ, ಇವ್ರ ಏರಿಯಾ ಒಂದು ಗೊತ್ತಿತ್ತು ಅಷ್ಟೇ. ನಾನ್ ಕೇಳ್ತಾ ಇರೋದೇನು ನೀವು ಹೇಳ್ತಾ ಇರೋದೇನು? ರೌಡಿಗಳನ್ನ ಕಳಿಸಿ ಹೊಡ್ಸಿದ್ ಹೌದಾ? ಹೌದು ಇಲ್ಲ ಹೇಳಿ, ಕತೆ ಎಲ್ಲ ಯಾಕೆ? ಮೇಡಮ್ ನಾನು ಯಾವ ರೌಡಿನೂ ಕರ್ಸಿ ಓಡಿಸಿಲ್ಲ. ಇನ್ನ ಅವ್ರು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಇವ್ರೇನೋ ಒಂದು 20 ಜನನು ಕರ್ಕೊಂಡು ನಮ್ಮ ಅಕ್ಕನ ಮನೆ ಹತ್ರ ಹೋಗಿ ನನ್ನ ಹೆಂಡತಿ ಎಲ್ಲಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರಂತೆ. ನಮ್ಮ ಅಕ್ಕನ ಬಟ್ಟೆ ಎಲ್ಲ ಇಟ್ಕೊಂಡು ಎಳೆದು ಅಡಿ ಬಟ್ಟೆ ಎಲ್ಲ ಹರಿದಾಕಿದ್ದಾರೆ ಮೇಡಮ್. ಹೆಣ್ಣು ಮಗುಗೆ ಡ್ರೆಸ್ನ ಇಲ್ಲಿಂದ ಇಲ್ಲಿ ತನಕ ಹರಿದ್ರೆ ಅವಮಾನ ಆಗುತ್ತಾಗಲ್ವಾ ಮೇಡಮ್? ಯಾರು ಮುಟ್ಟೆ ಇಲ್ಲ, ಖುದ್ದಾಗ ಅವರವ್ರು ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಪೊಲೀಸ್ನವ್ರು ಪಿನ್ ಕೊಟ್ಬಿಟ್ಟು ಹಾಕೊಳ್ಳಮ್ಮ ಅಂತ ಬೈದ್ಬಿಟ್ಟು ಕಳ್ಸಿದ್ರು ಪೊಲೀಸ್ನವ್ರು. ನಮ್ಮ ಅಕ್ಕ ಹಬ್ಬಕ್ಕೆ ಬಕ್ರೀದ್ ಹಬ್ಬಕ್ಕೆ ಉಂಗುರ ಬಿಚ್ಚಿ ಅಡ ಇಟ್ಟು ಹೋಗಪ್ಪ ಹಬ್ಬ ಮಾಡು ಅಂತ ಕಳ್ಸಿದ್ದಾರೆ. ಕೇಳಿ ಮೇಡಮ್, ಇಲ್ಲ ಅಂತ ಹೇಳಿ ಏನಕ್ಕೆ ಮೇಡಮ್ ನನ್ನ ಮನೆಯವ್ರ ಮೇಲೆ ದೂರ್ತಾರೆ? ನಾನೇ ಸರಿ ಇಲ್ಲ, ನಮ್ಮ ಮನೆಯವರು ಸರಿ ಇಲ್ಲ. ಬುದ್ಧಿ ಇರ್ಲಿಲ್ವಾ ನನ್ನ ಮದುವೆ ಮಾಡ್ಕೊಳ್ಳುವಾಗ? ನೀನ್ ಏನ್ ನನ್ ತಪ್ಪು, ನೀನ್ ಇದ್ ಮಾಡಿದ್ಯಾ ತಪ್ಪು ನೀನು, ಅದಕ್ಕೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡೆ ತೋರಿಸಿ. ಮೇಡಮ್ ನನ್ನ ಮಗಳು ಫೋನ್ ಮಾಡಿ ಅಪ್ಪ ನಿನ್ನ ನೋಡ್ಬೇಕು ಬಾಪ್ಪ ಅಂತ ಕೇಳಿದ್ರೆ ನನ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಮೇಡಮ್.